ನಮಸ್ಕಾರ. ಇವತ್ತು ನಾವು ಜಾತಿಯ ಗೋಡೆಗಳನ್ನ ಒಡೆಯೋಕೆ ಪ್ರಯತ್ನಪಟ್ಟ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕಥೆಯನ್ನ ನೋಡೋಣ. ಬನ್ನಿ, ಸಂತ ದೇವಸಹಾಯಂ ಅವರ ಈ ಸ್ಫೂರ್ತಿದಾಯಕ ಜೀವನದೊಳಗೆ ಇಣುಕಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಸುಮಾರು 300 ವರ್ಷಗಳ ಹಿಂದೆ ರಾಜನ ಆಸ್ಥಾನದಲ್ಲಿದ್ದ ಒಬ್ಬ ದೊಡ್ಡ ಅಧಿಕಾರಿ ತನ್ನ ಹತ್ರ ಇದ್ದ ಅಧಿಕಾರ, ಸವಲತ್ತು ಎಲ್ಲವನ್ನೂ ಬಿಟ್ಟು ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗಾಗಿ ಯಾಕೆ ಹೋರಾಡೋಕೆ ಮುಂದಾದರು? 18ನೇ ಶತಮಾನದ ಈ ವ್ಯಕ್ತಿ ಇವತ್ತಿನ ನಮ್ಮ ಆಧುನಿಕ ಜಗತ್ತಿಗೆ ಸ್ಫೂರ್ತಿಯಾಗಿದ್ದು ಹೇಗೆ? ಇದೇ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಈ ಕಥೆಯ ಕೇಂದ್ರ. ಹಾಗಿದ್ರೆ ಬನ್ನಿ, ಭಾರತದ ಮೊಟ್ಟಮೊದಲ ಸಾಮಾನ್ಯ ಸಂತ ಅಂತ ಗುರುತಿಸಲ್ಪಟ್ಟ ಈ ಐತಿಹಾಸಿಕ ವ್ಯಕ್ತಿಯ ಜೀವನದ ಒಂದೊಂದು ಪದರವನ್ನು ಬಿಚ್ಚಿ ನೋಡೋಣ. ಸರಿ, ಅವರ ಕಥೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಇತ್ತೀಚೆಗೆ ನಡೆದ ಒಂದು ದೊಡ್ಡ ಘಟನೆಯಿಂದ ಶುರು ಮಾಡಬೇಕು. ಯಾಕಂದ್ರೆ ಈ ಘಟನೆ ಅವರ ಪರಂಪರೆಯನ್ನ ಶತಮಾನಗಳ ನಂತರ ಮತ್ತೆ ಬಳಕೆಗೆ ತಂದಿದೆ. ಇತ್ತೀಚೆಗೆ ಅಂದ್ರೆ ಜುಲೈ 2025ರಲ್ಲಿ ವ್ಯಾಟಿಕನ್ನಿಂದ ಒಂದು ಐತಿಹಾಸಿಕ ಘೋಷಣೆ ಹೊರಬಂತು. ಅದು ಸಂತ ದೇವಸಹಾಯಂ ಅವರನ್ನ ಭಾರತದ ಸಾಮಾನ್ಯ ಜನರ ಪೋಷಕ ಸಂತ ಅಂತ ನೇಮಿಸಿದ್ದು. ನಿಜಕ್ಕೂ ಈ ಒಂದು ಘೋಷಣೆ ಶತಮಾನಗಳ ಹಿಂದಿನ ಅವರ ಹೋರಾಟ ಇವತ್ತಿಗೂ ಎಷ್ಟು ಮುಖ್ಯ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ಇದರ ಅಧಿಕೃತ ಘೋಷಣೆಯನ್ನ ಜನವರಿ 14, 2026ಕ್ಕೆ ನಿಗದಿಪಡಿಸಲಾಗಿದೆ. ಈ ದಿನಾಂಕಕ್ಕೆ ಒಂದು ವಿಶೇಷವಾದ ಮತ್ತೆ ಒಂದು ದುರಂತಮಯವಾದ ಅರ್ಥ ಇದೆ. ಯಾಕಂದ್ರೆ 1757ರಲ್ಲಿ ಇದೇ ದಿನ ಅವರನ್ನ ಅವರ ನಂಬಿಕೆಗಾಗಿ, ಅವರು ಸಾರಿದ ಸಮಾನತೆಯ ಸಂದೇಶಕ್ಕಾಗಿ ಕೊಲ್ಲಲಾಗಿತ್ತು. ಹೀಗೆ ಇವತ್ತಿನ ದಿನ ಇತಿಹಾಸದ ಒಂದು ಕರಾಳ ದಿನದ ಜೊತೆ ಬೆಸೆದುಕೊಂಡಿದೆ. ಈಗ ಈ ಮಹತ್ವದ ಘೋಷಣೆಯ ಹಿಂದಿರೋ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಟೈಮ್ ಮಷೀನ್ ಹತ್ತಿ ಹಿಂದಕ್ಕೆ ಹೋಗೋಣ. ಅಂದ್ರೆ ಸಂತ ದೇವಸಹಾಯಂ ಅವರ ಮೂಲದ ಕಥೆಯನ್ನ ನೋಡೋಣ. ಅವರು ಹುಟ್ಟಿದ್ದು 1712ರಲ್ಲಿ ನೀಲಕಂಠನ್ ಪಿಳ್ಳೈ ಅನ್ನೋ ಹೆಸರಿಂದ ಅಂದಿನ ತಿರುವಾಂಕೂರು ಸಂಸ್ಥಾನದ ಒಂದು ಉನ್ನತ ಜಾತಿಯ ನಾಯರ್ ಕುಟುಂಬದಲ್ಲಿ. ತುಂಬಾನೇ ಬುದ್ಧಿವಂತರಾಗಿದ್ದ ಇವರು ರಾಜ ಮಾರ್ತಾಂಡವರ್ಮನ ಆಸ್ಥಾನದಲ್ಲಿ ಒಬ್ಬ ಪ್ರಭಾವಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಆದರೆ 1741ರಲ್ಲಿ ನಡೆದ ಒಂದು ಭೇಟಿ ಅವರ ಜೀವನದ ದಿಕ್ನೆ ಬದಲಿಸ್ಬಿಡ್ತು. ಡಚ್ ಕ್ಯಾಪ್ಟನ್ ಡಿ ಲನೈ ಅನ್ನೋರ ಜೊತೆ ಮಾತಾಡುವಾಗ ಎಲ್ಲರನ್ನೂ ಸಮಾನವಾಗಿ ಕಾಣೋ ದೇವರ ಬಗ್ಗೆ ಕೇಳಿ ಅವ್ರಿಗೆ ತುಂಬನೇ ಪ್ರಭಾವ ಆಯಿತು. ಕೇವಲ 4 ವರ್ಷಗಳಲ್ಲಿ ಅಂದ್ರೆ 1745ರಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಹೊಸ ಜೀವನ ಶುರು ಮಾಡಿದ್ರು. ಈ ಚಿತ್ರಣ ಅವರ ಜೀವನದಾದ ಬದಲಾವಣೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಒಂದು ಕಡೆ ರಾಜಮನೆತನದ ಸವಲತ್ತುಗಳನ್ನ ಅನುಭವಿಸ್ತಿದ್ದ, ಜಾತಿ ಪದ್ಧತಿಯನ್ನ ಪಾಲಿಸ್ತಿದ್ದ ಉನ್ನತ ಜಾತಿಯ ನೀಲಕಂಠನ್ ಪಿಳ್ಳೈ, ಇನ್ನೊಂದು ಕಡೆ ದೇವರೇ ನನ್ನ ಸಹಾಯ ಅನ್ನೋ ಅರ್ಥದ ದೇವಸಹಾಯಂ ಅನ್ನೋ ಹೆಸರನ್ನ ತಗೊಂಡು ದೇವರ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಕ್ ಹೊರಟ ಕ್ರಾಂತಿಕಾರಿ ವ್ಯಕ್ತಿ. ಇದು ಸುಮ್ಮನೆ ಹೆಸರು ಅಥವಾ ಧರ್ಮ ಬದಲಾಯಿಸಿದ್ದಲ್ಲ, ಇದು ಅವರ ವ್ಯಕ್ತಿತ್ವದಲ್ಲೇ ಆದ ಒಂದು ಸಂಪೂರ್ಣ ಪರಿವರ್ತನೆ. ಅವರ ಈ ಹೊಸ ನಂಬಿಕೆ ಕೇವಲ ಅವರಿಗಷ್ಟೇ ಸೀಮಿತವಾಗಿರಲಿಲ್ಲ, ಅದು ಒಂದು ಸಾಮಾಜಿಕ ಹೋರಾಟವಾಗಿತ್ತು. ಹಾಗಿದ್ರೆ ಆ ಹೋರಾಟದಿಂದ ಉಂಟಾದ ಸಂಘರ್ಷದ ತಿರುಳೇನು ಈಗ ನೋಡೋಣ. ವ್ಯಾಟಿಕನ್ನ ಹಳೆಯ ದಾಖಲೆಗಳ ಪ್ರಕಾರ ಅವರ ಬೋಧನೆಗಳ ಮುಖ್ಯ ಸಾರವೇ ಜಾತಿ ಭೇದಗಳನ್ನ ಮೀರಿ ಎಲ್ಲರೂ ಸಮಾನರು ಅನ್ನೋದು. ದೇವರ ಮುಂದೆ ಯಾವ ಮೇಲು ಕೀಳು ಇಲ್ಲ ಅಂತ ಅವರು ಹೇಳಿದ್ದು ಅಂದಿನ ಕಾಲಕ್ಕೆ ನಿಜಕ್ಕೂ ಒಂದು ಕ್ರಾಂತಿಕಾರಿ ಮತ್ತೆ ತುಂಬಾನೇ ಅಪಾಯಕಾರಿ ಮಾತಾಗಿತ್ತು. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. 18ನೇ ಶತಮಾನದ ಭಾರತದಲ್ಲೇ ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡೋದು ಅಂದ್ರೆ ಅದು ಸುಮ್ಮನೆ ಧಾರ್ಮಿಕ ವಿಚಾರವಾಗಿರಲಿಲ್ಲ. ಅದು ಸಮಾಜದಲ್ಲೇ ಆಳವಾಗಿ ಬೇರೂರಿದ್ದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಿದಾಗೆ. ಅದು ಅಂದಿನ ಅಧಿಕಾರ ರಚನೆಯ ಮೇಲಿನ ನೇರ ದಾಳಿಯಾಗಿತ್ತು. ಇಂಥ ಧೈರ್ಯದ ನಿಲುವಿಗೆ ಅವರು ತೆತ್ತ ಬೆಲೆ ಅಷ್ಟಿಷ್ಟಲ್ಲ. ಅವರ ನಂಬಿಕೆಗಾಗಿ ಅವರು ಅನುಭವಿಸಿದ ಕಷ್ಟಗಳ ಕಥೆಯನ್ನ ಈಗ ನೋಡೋಣ. ಅವರ ಸಮಾನತೆಯ ಬೋಧನೆಗಳು ಸಹಜವಾಗಿಯೇ ಅಂದಿನ ಆಡಳಿತಗಾರರಿಗೆ ಮತ್ತು ಮೇಲ್ಜಾತಿಯ ಅಧಿಕಾರಿಗಳಿಗೆ ಕೋಪ ತರಿಸಿತು. ಅವರ ಪ್ರಭಾವ ಹೆಚ್ಚಾಗ್ತಿರೋದನ್ನ ಸಹಿಸೋಕಾಗದೆ ಅವರ ಮೇಲೆ ದೇಶದ್ರೋಹ, ಗೂಢಚರ್ಯೆಯಂತಹ ಸುಳ್ಳು ಕೇಸುಗಳನ್ನು ಹಾಕಿ 1749ರಲ್ಲಿ ಅರೆಸ್ಟ್ ಮಾಡಿಸಿದ್ರು. ಇದು ಅವರನ್ನ ಸುಮ್ನಾಕ್ಸೋಕೆ ಮಾಡಿದ ಒಂದು ಪ್ಲಾನ್ ಆಗಿತ್ತು. 3. ಹೌದು, ಈ ಒಂದೇ ಒಂದು ಸಂಖ್ಯೆ ಇದೆಯಲ್ಲ, ಇದು ಅವರ ಸಹನೆ, ಅವರ ಸ್ಥೈರ್ಯದ ಇಡೀ ಕಥೆಯನ್ನೇ ಹೇಳುತ್ತೆ. ಒಂದು ದಿನ ಅಲ್ಲ, ಒಂದು ತಿಂಗಳು ಕೂಡ ಅಲ್ಲ, ಬರೋಬ್ಬರಿ 3 ವರ್ಷ. ಪ್ರತಿದಿನ ಅವ್ರಿಗೆ ಚಿತ್ರಹಿಂಸೆ. ತಮ್ಮ ನಂಬಿಕೆಯನ್ನ ಬಿಟ್ಬಿಡು ಅಂತ ಎಷ್ಟೇ ಒತ್ತಾಯ ಮಾಡಿದ್ರು ಅವರು ಒಂದು ಹೆಜ್ಜೆ ಕೂಡ ಹಿಂದೆ ಸರಿಯಲಿಲ್ಲ. ಬಿಷಪ್ ನಜೀರಿನ್ ಸೂಸೈ ಅವರ ಈ ಮಾತುಗಳು ದೇವಸಹಾಯಂ ಅವರ ಸ್ಥೈರ್ಯವನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ನೋಡಿ. ಅವರು ಕಷ್ಟಗಳಿಂದ ಪಾರಾಗೋಕೆ ಯಾವುದೋ ಪವಾಡ ಆಗುತ್ತೆ ಅಂತ ಕಾಯಲಿಲ್ಲ.
ಬದಲಾಗಿ ಎಂತಹ ಕಷ್ಟದಲ್ಲೂ ಕೈಬಿಡದ ಒಂದು ಅಚಲವಾದ ಭರವಸೆಯನ್ನ ತಮ್ಮ ನಂಬಿಕೆಯಲ್ಲಿ ಕಂಡುಕೊಂಡ್ರು. ಅವರ ಶಕ್ತಿ ಬಂದಿದ್ದು ಹೊರಗಿನಿಂದಲ್ಲ, ಅವರ ಒಳಗಿನಿಂದ. ಸರಿ, ಇದೆಲ್ಲ ಶತಮಾನಗಳ ಹಿಂದಿನ ಕಥೆ. ಆದರೆ ಈ ಕಥೆ ಇವತ್ತಿಗೆ ಯಾಕೆ ಮುಖ್ಯ? ಅವರ ಜೀವನದಿಂದ ನಾವೇನು ಕಲಿಬಹುದು? ಅವರ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ? ಅವರ ಹುತಾತ್ಮತೆಯಿಂದ ಹಿಡಿದು ಈ ಅಂತಿಮ ಗೌರವ ಸಿಗುವವರೆಗಿನ ಈ ಪಯಣ ನೋಡಿ. 1752ರಲ್ಲಿ ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಟ್ರು. ಶತಮಾನಗಳೇ ಕಳೆದ ಮೇಲೆ 2012ರಲ್ಲಿ ಪೋಪ್ ಬೆನೆಡಿಕ್ಟ್ 16 ಅವರಿಂದ ಧನ್ಯ ಅಂತ ಘೋಷಿಸಲ್ಪಟ್ರು. ಇದು ಸಂತ ಪದವಿಗೆ ಮೊದಲ ಹೆಜ್ಜೆ. ಆಮೇಲೆ 2022ರಲ್ಲಿ ಪೋಪ್ ಫ್ರಾನ್ಸಿಸ್ ಅವರಿಂದ ಅಧಿಕೃತವಾಗಿ ಸಂತ ಅಂತ ಗುರುತಿಸಲ್ಪಟ್ರು. ಮತ್ತು ಕೊನೆಗೆ 2025ರಲ್ಲಿ ಭಾರತದ ಸಾಮಾನ್ಯ ಜನರ ಪೋಷಕ ಸಂತ ಅನ್ನೋ ಅತ್ಯುನ್ನತ ಗೌರವ. ಇದು ನ್ಯಾಯಕ್ಕಾಗಿ ಕಾದಿದ್ದ ಸುಮಾರು 300 ವರ್ಷಗಳ ಸುದೀರ್ಘ ಪ್ರಯಾಣ. ಹಾಗಾದ್ರೆ ಈ 21ನೇ ಶತಮಾನದಲ್ಲಿ ಇವರನ್ನ ಪೋಷಕ ಸಂತ ಅಂತ ಯಾಕೆ ಗುರುತಿಸಬೇಕು? ಅದಕ್ಕೆ 4 ಮುಖ್ಯ ಕಾರಣಗಳಿವೆ. 1, ಅವರು ಸಾಮಾನ್ಯ ಜನರಿಗೆ ಒಂದು ಮಾದರಿ. 2, ಅವರ ಜೀವನ ಜಾತಿವಾದಕ್ಕೆ ಒಂದು ಸವಾಲು. 3, ದೌರ್ಜನ್ಯ ಅನುಭವಿಸುವವರಿಗೆ ಅವರೊಂದು ದಾರಿದೀಪ. ಮತ್ತು 4ನೇಯದು, ಅವರು ಸಾಮಾನ್ಯ ಜನರ ಸಬಲೀಕರಣದ ಒಂದು ದೊಡ್ಡ ಸಂಕೇತ. ಈ ಒಂದು ವಾಕ್ಯ ಅವರ ಜೀವನದ ಇಡೀ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಸಾಮಾನ್ಯ ಜನರಿಗೆ ಈಗ ತಮ್ಮದೇ ಆದ ಒಬ್ಬ ಪೋಷಕರಿದ್ದಾರೆ. ಅವರು ತಮ್ಮ ರಾಜನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ರು, ನಿಜ. ಆದರೆ ತಮ್ಮ ದೇವರಿಗೆ, ತಮ್ಮ ಆತ್ಮಸಾಕ್ಷಿಗೆ ಮೊದಲ ಆದ್ಯತೆ ಕೊಟ್ಟರು. ಇದು ಕರ್ತವ್ಯ ಮತ್ತು ನಂಬಿಕೆಯ ನಡುವಿನ ಸಮತೋಲನದ ಒಂದು ಅದ್ಭುತ ಪಾಠ. ಕೊನೆಯದಾಗಿ ಸಂತ ದೇವಸಹಾಯಂ ಅವರ ಜೀವನ ನಮ್ಮೆಲ್ಲರ ಮುಂದೆಯೂ ಒಂದು ಆಳವಾದ ಪ್ರಶ್ನೆಯನ್ನ ಇಡುತ್ತೆ. ಜಾತಿ, ಧರ್ಮ, ವರ್ಗ ಅಂತ ಗೋಡೆಗಳನ್ನು ಕಟ್ಟುತ್ತಿರುವ ಇವತ್ತಿನ ಜಗತ್ತಿನಲ್ಲಿ ಆ ಗೋಡೆಗಳನ್ನು ಕೆಡವಿ ಮನುಷ್ಯರ ನಡುವೆ ಸೇತುವೆಗಳನ್ನು ಕಟ್ಟೋದು ಅಂದ್ರೆ ನಿಜವಾಗಿ ಅರ್ಥ ಏನು? ಈ ಬಗ್ಗೆ ಯೋಚಿಸೋಣ.